ಬೇಲೂರಿನಲ್ಲಿ ಬೆಳಗಿನ ಜಾವ ಪುರಸಭೆಯ ಆವರಣದಲ್ಲಿರುವಂಥ ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿದ್ದಾರೆ. ಅಂದರೆ ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ಸಂಚಿನ ಭಾಗವಾಗಿ ಇದನ್ನು ಮಾಡಿದ್ದಾರೆ. ಈ ಸಂಚಿನ ಭಾಗವಾಗಿಯೇ ಕೋಮುಗಲಭೆ ಸೃಷ್ಟಿ ಮಾಡಬೇಕು ಅನ್ನೋ ಸಂಚಿನ ಭಾಗವಾಗಿಯೇ ಮದ್ದೂರಿನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ನನಗನ್ಸುತ್ತೆ ಸಂಚಿನ ಭಾಗವಾಗಿ ಈ ಚಪ್ಪಲಿ ಹಾರನ್ನು ಹಾಕಿದ್ದಾರೆ ಅಂತ ಅನಿಸುತ್ತೆ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ತಾಳ್ಮೆ ಪರೀಕ್ಷೆ ಮಾಡಬೇಡಿ. ನಾವು ಸಜ್ಜನರು, ಆದರೆ ಸಜ್ಜನರಿಗೆ ಸಿಟ್ಟು ಬಂದರೆ ದುರ್ಜನರಿಗೆ ಯಾರೂ ಉಳಿಯಲ್ಲ. ಪೊಲೀಸುಗೆ ಆಗ್ರಹ ಮಾಡ್ತೇನೆ, ನೀವು ಸ್ಪೆಷಲ್ ಟೀಮ್ ಮಾಡಿ CCTV ಫುಟೇಜನ್ನು ಸಂಗ್ರಹ ಮಾಡಿ ಯಾವನ್ ತಪ್ಪು ಮಾಡಿದ್ದಾನೆ ಅವನ್ನ ಬಂಧಿಸೋದು ಮಾತ್ರ ಅಲ್ಲ, ಕೇಸ್ ಹಾಕೋದು ಮಾತ್ರ ಅಲ್ಲ, ಅವ್ನ ಮನೆ ಬುಲ್ಡೋಜರ್ ಹೊಡಿಸಿದ್ರೆ ಈ ರೀತಿ ಅರಾಜಕತೆ ಸೃಷ್ಟಿ ಮಾಡೋರಿಗೆ ಒಂದು ಸಂದೇಶ ಹೋಗುತ್ತೆ. ಯಾವನ್ ಬೇಕಾರಾಗಿರಲಿ, ಯಾವ ಜಾತಿಗೆ ಬೇಕಾದ್ರೂ ಸೇರಿರಲಿ, ಅವನ ಮನೆಗೆ CCTV ಫುಟೇಜ್ನ ತಗೊಂಡು ಪತ್ತೆ ಹಚ್ಚಿ ಅವನ್ನ ಯಾವ ಉದ್ದೇಶಕ್ಕೆ ಈ ಹೀನ ಕೆಲಸ ಮಾಡಿದ್ದಾನೆ ಅನ್ನೋದನ್ನು ಪತ್ತೆ ಹಚ್ಚಿ ಅವನ್ನ ಬುಲ್ಡೋಜರ್ ಹೊಡೆಸಲೇಬೇಕು ಅವನ ಮನೇನ. ಆ ಬುಲ್ಡೋಜರ್ ಹೊಡೆಸಿದ್ರೆ ಸಂದೇಶ ಹೋಗುತ್ತೆ. ಇಲ್ಲಿ ಯಾವ್ದಾದ್ರು ತಪ್ಪಿತಸ್ಥರನ್ನು ರಕ್ಷಣೆ ಮಾಡೋ ಪ್ರಯತ್ನ ಮಾಡಿದ್ರೆ ಸಮಾಜವೇ ಬುಲ್ಡೋಜರ್ ತಗೊಂಡು ನಿಲ್ಲಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಬೇಲೂರಿಗೆ ಹೋಗ್ತಾ ಇದ್ದೀನಿ. ನಾನು ಆ ಜನರ ಭಾವನೆ ಜೊತೆಗೆ ಆಟ ಆಡ್ತಕ್ಕಂಥವರ ವಿರುದ್ಧದ ಪ್ರತಿಭಟನೆಯಲ್ಲಿ ನಾನು ಪಾಲ್ಗೊಳ್ತೇನೆ.